ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನು ಇವತ್ತು ಹೊಸ ರೆಸಿಪಿದೊಂದಿಗೆ ಬಂದಿದ್ದೇನೆ. ಬನ್ನಿ ಅದು ಏನಂತ ತೋರಿಸ್ಕೊಡ್ತಾ ಇದ್ದೀನಿ. ತಿಳ್ಕೊತೀರಾ? ಬಟ್ ಇದು ನಾನು ಮಾಡ್ತಾ ಇರೋವಂಥ ಒಬ್ಬಟ್ಟು ಗೆಣಸಿನ ಒಬ್ಬಟ್ಟು. ನಾನು ಗೆಣಸನ್ನು ಬಳಸಿ ಒಬ್ಬಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಇಲ್ಲಿ ನೋಡಿ, ನಾನು ಅರ್ಧ kg ಆಗೋಷ್ಟು ಗೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಬೇಯಿಸೋಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಜಾಗ್ರಿ ಪೌಡ್ರ್ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಗಸಗಸೆ, ಒಂದು ಏಲಕ್ಕಿ. ನಾನು ಹೂರ್ಣದ ಕಣಕನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಬ್ಬಟ್ಟು ಮಾಡೋ ಕಣಕನ. ಇವಾಗ ಬೇಯಿಸಿರೋ ಅಂಥ ಗೆಣಸನ್ನು ತೆಗೆದು ಸಿಪ್ಪೆ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನಾನು 1 ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು ಏಲಕ್ಕಿನ ಜಜ್ಬಿಟ್ಟು ಹಾಕಿದ್ದೀನಿ. ಸ್ಮ್ಯಾಶ್ ಮಾಡಿರೋ ಅಂಥ ಗೆಣಸನ್ನು, ಆಮೇಲೆ ಬೆಲ್ಲ, ಇದಕ್ಕೇನು ನೀರು ಆ್ಯಡ್ ಮಾಡೋಂಗಿಲ್ಲ, ಪಾಕ ಬರ್ಸೋಂಗಿಲ್ಲ, ಅದರೊಳಗೆ ನಾವು ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡ್ಕೋಬೋದು. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಒಲೆ ಮೇಲೆ ಇಟ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ. ನೀವು ನಾರ್ಮಲ್ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು, ಬಟ್ ಅದರಿಂದ ಸ್ವಲ್ಪ ನಿಮಗೆ ಲಿಕ್ವಿಡ್ ಟೈಪ್ ಆಗುತ್ತೆ. ಇಲ್ಲಿ ನೋಡಿ, ಕಣಕ ರೆಡಿಯಾಗಿದೆ, ಹೂರ್ಣನೂ ರೆಡಿಯಾಗಿದೆ. ಗೆಣಸು ಜಾಸ್ತಿ ಬಲ್ತಿರೋ ತೊಗೋಬೇಡಿ, ನಾರು ಬರುತ್ತದು. ಸ್ವಲ್ಪ ಎಳೆದಿರುವಾಗಲೇ ತೊಗೊಳ್ಳಿ, ಈ ಥರ ಸಾಫ್ಟಾಗಿ ಬರುತ್ತೆ. ಯಾವಾಗಾದರೂ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ಥರ ಒಬ್ಬಟ್ಟನ್ನ ಮಾಡ್ಕೊತೀನಿ. ಸಖತ್ತಾಗುತ್ತೆ ಈ ಒಬ್ಬಟ್ಟು. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ತವಾನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಒಬ್ಬಟ್ಟನ್ನ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಬ್ಬಟ್ಟನ್ನ ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲ ಒಬ್ಬಟ್ಟು ಕೂಡ ನಾನು ರೆಡಿ ಮಾಡ್ಕೋತೀನಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಒಬ್ಬಟ್ಟು ನೋಡಿ. ಮತ್ತು ಹಾಗೆ ನಾವು ಹೂರ್ಣ ಒಬ್ಬಟ್ಟು, ನಾರ್ಮಲ್ ಒಬ್ಬಟ್ಟು ಹೆಂಗೆ ಮಾಡ್ತೀವೋ ಅದೇ ಥರ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಒಂದು ಸ್ವಲ್ಪ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು, ಬಟ್ರ್ ಪೇಪರ್ ಮೇಲೆ ಈ ಥರ ತಟ್ಕೋಬೇಕು. ನಿಮಗೆ ತಟ್ಟಕ್ಕೆ ಬರಲ್ಲ ಅಂದರೆ ಲಟ್ಟಿಸ್ಕೊಳ್ಳು ಕೊಡಬಹುದು, ಅದನ್ನು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಕೂಡ ಬೆಂದಿದೆ. ರೆಡಿಯಾಗಿದೆ ನೋಡಿ. ನಾನು ಎಲ್ಲ ಒಬ್ಬಟ್ಟು ಕೂಡ ರೆಡಿ ಮಾಡಿದ್ದೀನಿ. ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ಸಾಫ್ಟ್ ಆಗಿರುವಂಥ ಗೆಣಸಿನ ಒಬ್ಬಟ್ಟು ರೆಡಿಯಾಗಿದೆ. ಮೇಲ್ಗಡೆ ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂದಿತ್ತು ಗೆಣಸಿನ ಒಬ್ಬಟ್ಟು ಅಂತ ಹೇಳಿ. ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ, ಆಮೇಲೆ ಶೇರ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ಮುಂದೆನೂ ಕೂಡ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ನನ್ನ ಮಿಸ್ಟೇಕ್ ಏನಾದರೂ ಇದ್ದರೂ ಕೂಡ ನೀವು ಕಮೆಂಟ್ಸಲ್ಲಿ ಹೇಳ್ಬೋದು. ನಿಮ್ಮ ಮನೇಲೂ ಕೂಡ ಈ ರೆಸಿಪಿನ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಹೇಗೆ ಬಂದಿತ್ತು ನಿಮ್ಮ ಮನೇಲಿ ಮಾಡಿದಾಗ ಗೆಣಸಿನ ಒಬ್ಬಟ್ಟು ಅಂತ ಹೇಳಿ. ನಿಮ್ಮ ಮನೇಲೂ ಮಾಡಿದಾಗ ಹೇಗೆ ಬಂದಿದ್ದು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಅಂತ ಹೇಳ್ತೀನಿ. ನಿಮ್ಮ ಮನೇಲೂ ಕೂಡ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಗೆಣಸಿನ ಒಬ್ಬಟ್ಟು ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.